ಹಾಯ್ ಫ್ರೆಂಡ್ಸ್, ಸೈಕಲ್ ಬಿಡೋದು ಅಂದರೆ ಎಂತ? ಮಲ್ಕೊಂಡು ಸೈಕಲ್ ಬಿಡೋದು ಇದೊಂದು ಎಕ್ಸಸೈಸ್, ಫ್ಯಾಟ್ ಲಾಸ್ ಎಕ್ಸಸೈಸ್. ಹೌದು ತಾನೆ? ಸ್ಲೀಪ್ ಸೈಕ್ಲಿಂಗ್ ಹೇಳ್ತಾರೆ ಇದಕ್ಕೆ. ಇದು ಮಾಡೋದ್ರಿಂದ ಬೇಗ ಹೊಟ್ಟೆ ಕರಗ್ತದೆ. ಎಷ್ಟೇ ದೊಡ್ಡ ಹೊಟ್ಟೆ ಇರಲಿ ಬೇಗ ಕರಗ್ತದೆ. ಎಷ್ಟು ಜಾಸ್ತಿ ಎಕ್ಸಸೈಸ್ ಮಾಡ್ಕೊಂಡು ಸೈಕಲ್ ಬಿಡ್ತಾರೋ ಅಷ್ಟು ಬೇಗ ಹೊಟ್ಟೆ ಕರಗ್ತದೆ. ಇದು ಆರಾಮಲ್ಲಿ ಎಲ್ಲಿ ಬೇಕಾ ಮನೆಯಲ್ಲೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಗ್ರೌಂಡಲ್ಲಿ ಒಂದು ಕಾಲಿನೆಲ್ಲ ಸಿಕ್ಕರೆ ಸಾಕು ಮಾಡ್ಬೋದು. ಆದರೆ ಇಲ್ಲಿ ಕೆಲವರೆಲ್ಲ ಇದಕ್ಕೆ ಡಬಲ್ ಮೀನಿಂಗ್ ಮಾಡ್ತಿದ್ದಾರೆ. ಯಾರು ಬೇರೆ ಎಲ್ಲ ಡಬಲ್ ಮೀನಿಂಗೂ ಅಲ್ಲ, ಓಡ್ಬಿಟ್ಟಿದ್ದಾರೆ. ನಮ್ಮ ಪ್ರಕಾರ ಸೈಕಲ್ ಅಂದರೆ ಸೆಕ್ಸ್ ಫಕ್ ಹೇಳಿ ಫಕ್ಕಿಂಗ್ ಸೈಕಲ್ ಹೇಳ್ತಾರೆ, ಮಲ್ಕೊಂಡು ಸೈಕಲ್ ಬಿಡ್ತಾರೆ, ನಮ್ಗೆ ಗೊತ್ತಿಲ್ಲ. ನಮ್ಮ ಪ್ರಕಾರ ಮಲ್ಕೊಂಡು ಸೈಕಲ್ ಬಿಡೋದು ಹೇಳಿದ್ರೆ ಫಕ್ಕಿಂಗ್. ಈಗ ಇಡೀ ಉಡುಪಿಯವರು ಹೇಳ್ತಿದ್ದಾರೆ, ಇಡೀ ಕರ್ನಾಟಕದವರು ಇದೇನು ಹೇಳ್ತಿದ್ದಾರೆ. ಇದು ನನಗೆ ಭಾಷೆಯಲ್ಲಿ ಪ್ರಾಬ್ಲಮ್ ಬರ್ತಾ ಉಂಟಾ ಇಲ್ಲ ಈ ಎಕ್ಸಸೈಸ್ ಹೆಸರು ಎಕ್ಸಸೈಸ್ ಕರೆಕ್ಟ್ ಉಂಟು, ಇವರದ್ದು ಇದಾಗ್ತಾ ಉಂಟು ಗೊತ್ತಾಗ್ತದೆ. ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ನನಗೆ ಸರ್. ನಾನೆಂತ ಮಾತಾಡ್ತೇನೆ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಸ್ಲೀಪ್ ಸೈಕ್ಲಿಂಗ್ ಎಕ್ಸಸೈಸ್ ಹೇಳಿದ್ಮೇಲೆ ಮಾಡು ಹೇಳ್ತಾರೆ. ಎಂತ ಗೊತ್ತ ಎಂತ ಹೊಟ್ಟೆ ಕರಗಿದೆ ಅಂತ ಮಾಡಿದ್ರೆ ಸ್ಲೀಪ್ ಸೈಕ್ಲಿಂಗ್ ಎಕ್ಸಸೈಸ್ ಹೇಳ್ತೀನಿ. ಆಗ ಹೌದಾ ಒಳ್ಳೆ ಉಂಟು ಮಾರ್ರೆ ಹೇಳ್ತಾರೆ. ಒಳ್ಳೆ ಆಯಿತು, ನಾನು ಸಹ ಮಾಡ್ತೇನೆ ಅದನ್ನು ಹೇಳ್ತಾರೆ. ಅದೇ ಕನ್ನಡದಲ್ಲಿ ಹೇಳುವಾಗ ಇದನ್ನು ಯಾವ ಎಕ್ಸಸೈಸ್ ಮಾಡಿದ್ದು ಮಾರ ಹೇಳುವಾಗ ನಾನು ಮಲ್ಕೊಂಡು ಸೈಕಲ್ ಬಿಟ್ಟರು ಹೇಳ್ತೀನಿ. ಆಗ ಈ ಗಲಾಟೆಗಳು ಸ್ಟಾರ್ಟ್ ಆಗ್ತದೆ. ಪೆಟ್ಟು, ಗಲಾಟೆ, ಚೂರಿ, ಸೋಡಾ ಬಾಟಲ್ ಎಲ್ಲ ಬರ್ತದೆ. ಬೊಬ್ಬೆಯನ್ನು ಹೊಡಿತಾರೆ. ಏನು ಭಾರಿ ಆಗ್ತದೆ ಸೈಕಲ್ ಬಿಡೋದು, ಮಲ್ಕೊಂಡು ಸೈಕಲ್ ಬಿಡೋದು. ಓಪನ್ ಆಗಿ ಹೇಳ್ತೀಯಾ, ನಾವು ಕದ್ದು ಮುಚ್ಚಿ ಮಾಡೋದು ಹೇಳ್ತಾರೆ. ಅದು ಕೂಡ ನೀನು ಲೇಡೀಸ್ ಎದುರು ಕೂಡ ಹೇಳ. ನಾನು ಲೇಡೀಸ್ ಎದುರು ಹೇಳೋದು, ಲೇಡೀಸು ಕೇಳ್ತಾರೆ ನನ್ನ ಹತ್ರ ಬಂದು, ಜೆಂಟ್ಸು ಕೇಳ್ತಾರೆ. ಗೊತ್ತಿಲ್ವಾ, ಇಬ್ಬರು ಫ್ಯಾನ್ಸ್ ಇರ್ತಾರೆ ಇದ್ದಾರೆ. ಗೌತಮ್ ಎಂತ ಇದು ಫ್ಯಾಟ್ ಲಾಸ್ ಆಗಲಿಕ್ಕೆ ಸುಮಾರು ಎಕ್ಸಸೈಸಸ್ ಉಂಟು. ಅದೇ ಗೌತಮ್ ಫ್ಯಾಟ್ ಲಾಸ್ ಆಗಲಿಕ್ಕೆ ಯಾವ ಎಕ್ಸಸೈಸ್ ಉಂಟು ಕೇಳಿದ್ಬಿಟ್ಲೆ ಇಮಿಡಿಯೇಟ್ ಫ್ಯಾಟ್ ಲಾಸ್ ಆಗಲಿಕ್ಕೆ ನಾನು ಮಲ್ಕೊಂಡು ಸೈಕಲ್ ಬಿಡಿ ಅಂತ ಹೇಳ್ತೇನೆ. ಅದಕ್ಕೆ ಇವರು ಕೆಲವರು ಮಾತ್ರ, ಕೆಲವು ಜನ ಜೆಂಟ್ಸ್ ಬಂದು ಇದು ಬೊಬ್ಬೆ ಹೊಡ್ತಿದ್ದಾರೆ. ಲೇಡೀಸಿಂದ ಆಗ್ತಾಯಿಲ್ಲ, ಜೆಂಟ್ಸಿಂದ ಆಗ್ತಾ ಉಂಟು. ಅದು ಕೂಡ ಕೆಲವರು ಮಾತ್ರ ಬಂದು ಇದಕ್ಕೆ ಪನಿಷ್ಮೆಂಟ್ ಉಂಟು ಹಾಗೆ ಹೀಗೆ ಎಲ್ಲ ಹೇಳ್ತಾರೆ. ಗುಂಪು ಕೂಡ್ತಾರೆ, 100-200 ಜನ ಹಿಡ್ಕೊಂಡು ರಾಡ್ ಗೀಡೆಲ್ಲ ಹಿಡ್ಕೊಂಡೆಲ್ಲ ಬರ್ತಾರೆ ಫಿಲ್ಮಲ್ಲಿ ಬಂದಾಗಿ. ಇದು ತಪ್ಪು ಹೇಳ್ತಾರೆ. ಇದು ಆ್ಯಕ್ಚುಲಿ ಇದರಲ್ಲೆಂತ ತಪ್ಪು ಉಂಟು? ಇವರು ಹೇಳಿದ ಎಣಿಸಿರು, ಇವರನ್ನು ಕೋಡ್ ವರ್ಡನ್ನು ಇಟ್ಟಿದ್ದಾರೆ. ಸೆಕ್ಸ್ ಆ್ಯಂಡ್ ಫಕ್ಗೆ ಸೈಕಲನ್ನು ಹೆಸರಿಟ್ಟಿದ್ದಾರೆ, ಮರೆದು ಹೋಗ್ತಾರೆ. ಹಾಗಾದರೆ ಸೈಕಲ್ ಅಂಗಡಿಗಳು ಇಲ್ವಾ? ಸೈಕಲ್ ಜಾಥಾ ಇಲ್ವಾ? ಸೈಕಲ್ ರೇಸ್ ಇಲ್ವಾ? ಸೈಕ್ಲೋಥಾನ್ ಇಲ್ವಾ? ಇದಕ್ಕೂ ಎಲ್ಲ ಎಂತ ಅಲ್ಲಿ ಹೋದವರೆಲ್ಲ ಇದು ಕೋಡ್ ವರ್ಡ್ ಇಟ್ಟು ಓಪನ್ ಸೆಕ್ಸ್ ಮಾಡಿ ಫಕ್ ಮಾಡ್ತಾರೆ ಅಲ್ಲಿ, ಇಲ್ಲ ತಾನೇ? ಸೈಕಲ್ ಜಾಥಾ ಅನ್ನೋದು ರೋಡಲ್ಲಿ ಫುಲ್ 500 ಸೈಕಲ್, 1000, 2000 ಜನ ಹೋಗ್ತಾರೆ. ಸೈಕಲ್ ಅಂಗಡಿಯಲ್ಲಿ 1000 ಸೈಕಲ್ ಇರುತ್ತೆ. ಹೌದು ತಾನೆ? ಇದಕ್ಕೂ ಎಂತ ಇದೇ ಟೈಪ್ ಹೆಸರು ಇಡ್ತಾರಾ? ಇಲ್ಲ ತಾನೆ? ಹಾಗಾದರೆ ಮಿಸ್ಟೇಕ್ ನನ್ನ ಕಡೆಯಿಂದ ಆಗಲಿಲ್ಲ, ಇವರದೊಂದು ಮಾತುಗಳಿಂದ ಆಗ್ತಾ ಉಂಟು. ನನ್ನ ಪ್ರಕಾರ ಸೈಕಲ್ ಬಿಡೋದನ್ನು, ಮಲ್ಕೊಂಡು ಸೈಕಲ್ ಬಿಡೋದು ಅಂದರೆ ಇದನ್ನು ಮಾಡೋದು ನಾನು ಸುಮಾರು ಸಲ ತೋರಿಸಿದ್ದೀನಿ. ನಾನು ಯಾವತ್ತೂ ಮಾಡ್ತಾಯಿರ್ತೀನಿ. ಹೊಟ್ಟೆ ಸುಮಾರು ಕಮ್ಮಿ ಆಗಿದೆ. ಮಲ್ಕೊಂಡು ಸೈಕಲ್ ಬಿಡೋದು ನನ್ನ ಪ್ರಕಾರ ಇದು. ನನ್ನ ಪ್ರಕಾರ ಅಲ್ಲ ಇದು, ಆ್ಯಕ್ಚುಲಿ ಈ ಎಕ್ಸಸೈಸೇ ಈ ಟೈಪ್ ಉಂಟು, ಮಲ್ಕೊಂಡು ಸೈಕಲ್ ಬಿಡೋದು ಹೇಳಿದ್ರು.
ಇದಕ್ಕೆ ಸುಮಾರು ಜನ ನನ್ನ ಮೇಲೆ ಆ್ಯಕ್ಷನ್ ತೊಗೊಳ್ತೇವೆ. ಇನ್ನು ಮಲ್ಕೊಂಡು ಸೈಕಲ್ ಬಿಡದೆ ಹೇಳಿದ್ರೆ ಇನ್ನು ಸ್ಟ್ರೈಕ್ ಮಾಡ್ತೇನೆ, ನಿನ್ನ ವಿರುದ್ಧ ಕೇಸ್ ಆಗ್ತೇವೆ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಈ ಟೈಪ್ ಹೇಳ್ತಾರಲ್ಲ, ಇವ್ರು ಜನನೇ ಸರಿ ಇಲ್ಲ. ಯಾಕಂದರೆ ಅವ್ರ ಪ್ರಕಾರ ಅವ್ರ ಮೈಂಡಲ್ಲಿ ಮತ್ತು ಅವರನ್ನು ಹೊರಗೆ ಮರೆದು ಹೋಗ್ತೀರಿ ಹೇಳಿ ಈ ಟೈಪ್ ಹೆಸರಿಟ್ಟಿಯ ಸೆಕ್ಸ್ ಆ್ಯಂಡ್ ಫಕ್ಕಿ ಸೈಕಲನ್ನು ಹೆಸರಿಟ್ಟೆ, ಮಲ್ಕೊಂಡು ಸೈಕಲ್ ಬಿಡ್ತಾಳೆ ಹೆಸರಿಟ್ಟೆ. ಇದು ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಮಲ್ಕೊಂಡು ಸೈಕಲ್ ಬಿಡೋದು ಹೇಳಿ ನಮ್ಮ ಫ್ಯಾಟ್ ಲಾಸ್ ಎಕ್ಸಸೈಸಸ್ ಇದನ್ನು ಆರಾಮಾಗಿ ಮನೆಯಲ್ಲಿ ಮಾಡ್ಬೋದು. ನಾನು ಗ್ರೌಂಡಲ್ಲಿ ಮಾಡ್ತಿದ್ದೀನಿ. ಈಗ ನಮ್ಮ ಮನೆ ಸ್ವಲ್ಪ ಹಾಳಾಗ ಬಿದ್ದೋಗಿ ಬಂದಿದೆ, ಬಿಟ್ಟಂತೂ ಅಡ್ಡಿಲ್ಲ. ಆದರೂ ಕೂಡ ಇದನ್ನು ಮಾಡ್ತೀನಿ. ಈ ಎಕ್ಸಸೈಸ್ ಸುಮಾರು ಮಾಡ್ತೀನಿ. ಎಕ್ಸಸೈಸ್ ಇನ್ನು ಕೆಲವೊಂದು ಎಕ್ಸಸೈಸನ್ನೇ ಇವ್ರು ಬಂದ್ ಮಾಡಿಸಿ, ಸುಮಾರು ಎಕ್ಸಸೈಸ್ ನೀನು ಮಾಡುವಂಗಿಲ್ಲ. ಅದು ನಮ್ಮ ಸೆಕ್ಸ್ ಹೇಳೋದು ಅಂದರೆ ಇವರಿಗೆ ಅಭ್ಯಾಸ ಉಂಟು, ನನಗೆ ಏನು ಗೊತ್ತಿಲ್ಲ. ನಾನು ಎಕ್ಸಸೈಸ್ ಹೇಳಿ ಮಾಡ್ತೀನಿ. ಯಾವ ಎಕ್ಸಸೈಸ್ ಮಾಡಿದ್ರು ತಪ್ಪು ಹೇಳ್ತಾರೆ. ಕೆಲವೊಂದು ಎಕ್ಸಸೈಸ್ ಶ್ರೀಮಂತರು ಮಾತ್ರ ಮಾಡಬೇಕು. ಗೊತ್ತಿಲ್ಲ, ಅದು ಬೇವರ್ಷಿ ನಾಯಿ ನೀನು, ಉಡುಪಿಯ ದರಿದ್ರ ನಾಯಿ ನೀನು. ಉಡುಪಿ ಹೀರೋ ಅಲ್ಲ, ಉಡುಪಿ ನಂಬರ್ 1 ಹೀರೋ ಅಲ್ಲ, ಉಡುಪಿ ದರಿದ್ರ ನಂಬರ್ 1 ನಾಯಿ ನೀನು ಹೇಳ್ತಾರೆ. ನಾನೊಬ್ಬ ಮಿಡ್ಲ್ ಕ್ಲಾಸ್ನವ, ನಾನು ಯಾವತ್ತೂ ನಡ್ಕೊಂಡು ಹೋಗುವ. ಆದರೆ ಈ ಟೈಪ್ ಹೇಳಲಿಕ್ಕೆ ಯಾರಿಗೂ ರೈಟ್ಸ್ ಇರೋದಿಲ್ಲ. ಹೌದಾನೆ? ನಾನೊಂದು ನೆಲದಲ್ಲಿಯ ಮನೆಯಲ್ಲಿ, ನನ್ನ ಮನೆಯಲ್ಲಿಯ ಎಲ್ಲರೂ ಪಬ್ಲಿಕ್ ಗ್ರೌಂಡಲ್ಲ, ಪಾರ್ಕ್ನಲ್ಲೇ ಒಂದು ಎಕ್ಸಸೈಸ್ ಮಾಡ್ತೇನೆ ಅಷ್ಟೇ. ಯಾವ ಎಸಿಗೆಲ್ಲ ಹೋಗ್ತಾ ಇಲ್ಲ. ದೊಡ್ಡ ಲೆವೆಲ್ಗೆ ನಾನನ್ನು ಹೋಗೋದಿಲ್ಲ, ನನಗೆ ಇಷ್ಟ ಇಲ್ಲ. ಓಪನ್ ರೋಡಲ್ಲಿ ನೆಲದಲ್ಲಿ ಗ್ರೌಂಡಲ್ಲಿ ಮಾಡೋ ಖುಷಿ ಎಸಲ್ಲಿ ಸಿಗೋದಿಲ್ಲ. ನನಗಂತೂ ಸಿಗೋದಿಲ್ಲ, ಬೇರೆಯವ್ರನ್ನೂ ಗೊತ್ತಿಲ್ಲ. ಬಿಡಿ, ಅದು ಈ ಮಾತು ಎಲ್ಲೆಲ್ಲಿ ಹೋಗ್ತಾ ಉಂಟು. ಅದು ನನ್ನ ಹತ್ರ ಈ ಮಲ್ಕೊಂಡು ಸೈಕಲ್ ಬಿಡೋದು ಹೇಳಿದರೆ ಇದೇ ಎಕ್ಸಸೈಸ್. ಇದು ನಾನು ಕಲ್ತದ್ದು ನನ್ನ ಫ್ರೆಂಡ್ ಒಟ್ಟಿಗೆ, ಹುಡುಗಿ ಒಟ್ಟಿಗೆ ಕಲ್ತದ್ದು. ನನ್ನ ಫ್ರೆಂಡ್ ಇದ್ದು ಮುಂಚೆ, ಈಗಿಲ್ಲ, ಹೊರಗೆ ಹೋಗಿದ್ದಾರೆ, ಬೇರೆ ಕಡೆ ಹೋಗಿದ್ದಾರೆ, ಮ್ಯಾರೇಜೆಲ್ಲ ಆಗಿ. ನನ್ನ ಫ್ರೆಂಡ್ ಒಟ್ಟಿಗೆ ಕಲ್ತದ್ದು ಇದು. ನನಗೆ ಸಹ ಗೊತ್ತಿರಲಿಲ್ಲ. ಫ್ಯಾಟ್ ಲಾಸ್ ಎಕ್ಸಸೈಸ್ ಇವರು ಲೇಡೀಸ್ ಎದುರಿಗೆ ಹೇಳಬಾರ್ದು, ಗಲೀಜಾಗ್ತದೆ, ಹಮಲ ಮಾಡೋದು ನನ್ನ ಮೇಲೆ. 24 ಗಂಟೆ ಉಡುಪಿ ಮತ್ತು ಮಣಿಪಾಲ್ನಲ್ಲಿ ಎಲ್ಲರೂ ಯಾರ ಪಾಕೆಟಲ್ಲಿ ಕೇಳಿದ್ರು ಇದೆ ಚೂರಿನೇ ತುಂಬಿಕೊಂಡಿದೆ. ಮತ್ತು ಬೇರೆಯವ್ರು ಸರಿ ಇಲ್ಲ, ಬೇರೆ ಊರು ಸರಿ ಇಲ್ಲ ಹೇಳ್ತಾರೆ. ನಮ್ಮ ಊರಿನಲ್ಲೇ ಫುಲ್ಲು ಯಾರ ಪಾಕೆಟಲ್ಲಿ 90% ಜನಗಳ ಪಾಕೆಟ್ನಲ್ಲಿ ಹುಡುಕಿದ್ರೆ ಚೂರುಗಳೇ ಸಿಗುತ್ತೆ. ಏನೇ ಆಗಲಿ, ನಾನು ನನ್ನ ಹತ್ರ ಬಂದರು ಗೌತಮ್ ಕೇಳ್ತಾರೆ, ಗೌತಮ್ ಹಾಯ್ ಹೀಗಿರ್ತಾರೆ. ಹಾಯ್ ಗೌತಮ್, ನಾನು ನಿಮ್ಮ ದೊಡ್ಡ ಫ್ಯಾನ್. ನಾನು ನಿಮ್ಮ ಇದು ಎಕ್ಸಸೈಸ್ ಒಳ್ಳೆ ಆಗ್ತೀರಿ, ನೀವು ಫ್ಯಾಟ್ ಲಾಸ್ಗೆ ಎಂತ ಎಕ್ಸಸೈಸ್ ಮಾಡ್ತೀರಿ ಅಂತ ಒಂದು ಲೇಡೀಸ್ ಬಂದು ಕೇಳಿದ್ರು, ಜೆಂಟ್ಸ್ಗೂ ಲೇಡೀಸ್ ಬಂದು ಕೇಳಿದ್ರು. ನಾನು ಫಸ್ಟೇ ಹೇಳಿದ್ದು ಜಂಪ್ ಮಾಡಿ ಹೇಳ್ತೀನಿ. ಮತ್ತು ನೆಕ್ಸ್ಟ್ ಹೇಳಿದೆ ನಾನು ಈ ಮಲ್ಕೊಂಡು ಸೈಕಲ್ ಬಿಡಿ ಅಂತ ಹೇಳ್ತೀನಿ. ಈಗ ತೋರಿಸ್ತಾನೆ ಅದನ್ನೇ ಹೇಳ್ತೀನಿ. ಅದರಲ್ಲಿ ತಪ್ಪೆಂತ ಉಂಟು? ಇದೊಂದು ಮಲ್ಕೊಂಡು ಸೈಕಲ್ ಬಿಡಿ ಅಂತ ಹೇಳ್ತೀನಿ. ಇದು ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಹೇಳುವಾಗ ಪ್ರಾಬ್ಲಮ್ ಬರ್ತಾಯಿಲ್ಲ. ಹಾಗಾದರೆ ನನಗೇನು ಇಂಗ್ಲೀಷ್ ಏನು ಬರೋದಿಲ್ಲ, ಜನರಲ್ ವರ್ಡ್ ಮಾತ್ರ ಬರ್ತದೆ. ಆದರೆ ಇದು ಇಂಗ್ಲೀಷಲ್ಲಿ ಸ್ಲಿಪ್ ಸೈಕ್ಲಿಂಗ್ ಮಾಡಿರ್ಬೋದು. ಹೌದಾ, ಇದೇ ನೀವು ಕರೆಕ್ಟ್ ಒಬ್ಸರ್ವ್ ಮಾಡಿ. ಆಗ ಹೇಳ್ತಾರೆ. ಅದೇ ನಾನು ಸ್ಲಿಪ್ ಸೈಕ್ಲಿಂಗು ಹೇಳೋದಿಲ್ಲ, ಮಲ್ಕೊಂಡು ಸೈಕಲ್ ಬಿಡೋದು ಅಂತ ಹೇಳೋದಿಲ್ಲ. ಆಗ ಸ್ವಲ್ಪ ತೋರಿಸ್ತೇವೆ, 1 ನಿಮಿಷ ತೋರಿಸ್ತೇನೆ ಹೇಳಿ ಈ ಎಕ್ಸಸೈಸ್ ಮಾಡ್ತೇನೆ. ಆಗ ಸೂಪರ್ ಹೇಳ್ತಾರೆ. ಇದೇ ಜನ ನಾನು ಕನ್ನಡದಲ್ಲಿ ಇದು ಮಲ್ಕೊಂಡು ಸೈಕಲ್ ಬಿಡು ಅಂತ ಹೇಳಿದ್ಬಿಡಿ ಒಂದಕ್ಕೊಂದು ಅರ್ಥ ಮಾಡ್ತಾರೆ. ಸೆಕ್ಸ್ ಫಕ್ ಹೆಸರಲ್ಲಿ ಇಡ್ತಾರೆ, ಚೂರಿ ಬಿಯರ್ ಬಾಟ್ಲಿಗಳನ್ನೆಲ್ಲ ಬಿಸಾಡ್ತಾರೆ, ಕಲ್ಲು ಬಿಸಾಡ್ತಾರೆ, ರಾಡ್ ತೊಗೊಂಡು ಬರ್ದು ಕೈಗೆ ಪಂಚ್ ಹಿಡ್ಕೊಂಡು ಬರ್ದು. ಆದರೆ ಇವರು ಸರಿ ಇಲ್ಲ. ಹಾಗಾದರೆ ನಾನು ಆಗಲೇ ಹೇಳಿದಾಗೆ ಸೈಕಲ್ ಅಂಗಡಿ ಸ್ಟೋನ್ ಇಲ್ವಾ, ಲಕ್ಷಾಂತರ ಅಂಗಡಿಗಳಿಲ್ವಾ, ಬೋರ್ಡ್ ಹಾಕಿಲ್ವಾ ನಮ್ಮ ಸೈಕಲ್ ಅಂಗಡಿ ಹೇಳಿ? ಸೈಕಲ್ ಜಾಥಾ ಇರ್ದಿಲ್ವಾ, ಸೈಕಲ್ ರ್ಯಾಲಿ ಇರ್ದಿಲ್ವಾ, ಸೈಕ್ಲೋಥಾನ್ ಇರ್ದಿಲ್ವಾ? ಎರಡು ಒಂದೇ ಹೌದಲ್ಲ? ಹಾಗಾದ್ರೆ ತಪ್ಪು ನನ್ನ ಕಡೆಯಿಂದ ಆಗಲಿಲ್ಲ. ತಪ್ಪು ಹೀಗೆ ಕೆಲವ್ರದ್ದೊಂದು ಅವರ ಕೆಟ್ಟತನವನ್ನು ಮುಚ್ಚಲಿಕ್ಕೆ ಒಳ್ಳೆತನದ ಹೆಸರು ಹಾಕಿಬಿಡ್ತಿದ್ದಾರೆ. ಓವರ್ ಸೆಕ್ಸ್ ಆ್ಯಂಡ್ ಫಕ್ಕೆ ಡೈರೆಕ್ಟ್ ಹೇಳಿದರೆ ಮರೆದು ಹೋಗ್ತಾರಲ್ಲ, ಅದಕ್ಕೆ ಈ ಸೈಕಲನ್ನು ಮತ್ತು ಮಲ್ಕೊಂಡು ಸೈಕಲ್ ಬಿಡಿ ಹೆಸರಿಟ್ಟು. ಆ ಕಾರಣದಿಂದ ನಾನು ಏನು ಮಾಡಲಿಕ್ಕಾಗಲಿಲ್ಲ. ಅಂದರೆ ಯಾರು ಸಜೆಸ್ಟ್ ಯಾರು ಒಂದು ನಮ್ಮ ಐಡಿಯಾ ನನ್ನ ಹತ್ರ ಫ್ಯಾಟ್ ಲಾಸ್ ಎಕ್ಸಸೈಸ್ ಇಮಿಡಿಯೇಟ್ ಆಗಬೇಕಾದ್ರೆ ಕೇಳಿದ್ರೆ ನಾನು ಜಾಸ್ತಿ ಇದನ್ನು ಹೇಳ್ತೀನಿ, ಸುಮಾರು ಹೇಳ್ತೇನೆ. ಇದರಲ್ಲೂ ಇದೊಂದು ಅಷ್ಟೇ. ಹೌದಾ?
ಇನ್ನೂ ಕೆಲವು ವಿಷಯ ಮಾತಾಡಲಿಕ್ಕೆ ಉಂಟು. ನೆಕ್ಸ್ಟ್ ನಾನು ಮಾತಾಡ್ತೇನೆ ಎಕ್ಸಸೈಸ್ ವಿಷಯ. ಕೆಲವು ಒಂದು ಎಕ್ಸಸೈಸನ್ನು ಬ್ಯಾನ್ ಮಾಡಿಬಿಟ್ಟು ನಾನು ಒಬ್ಬನೇ ಮಾಡೋದು. ನಾನು ಮುಂಚೆ ನನ್ನ ಒಟ್ಟಿಗಿದ್ದವರದ್ದು ಇರ್ತಿದ್ರು. ಈಗೆಲ್ಲ ಗಲಾಟೆ ಎಲ್ಲ ಆಗ್ತದೆ, ಈ ಟೈಪು ವಿವಾದಗಳೆಲ್ಲ ಬರ್ತದೆ ಹೇಳಿ ಒಬ್ಬನೇ ಎಕ್ಸಸೈಸ್ ಮಾಡ್ತೀವಿ. ಆ್ಯಕ್ಚುಲಿ ಎಕ್ಸಸೈಸ್ ಮಾಡಿ ನಾನು ಹೆಲ್ತ್ ಕಾನ್ಷಿಯಸ್ಗೋಸ್ಕರ. ಮುಂದೆ ರೋಗ ಬರ್ತದೆ. ಈಗಲೇ ಬರಲಿಲ್ಲ, ಮೊನ್ನೆ ಟೆಸ್ಟ್ ಮಾಡಿದೆ. ಡಾಕ್ಟ್ರು ಇವತ್ತು ಬೆಳಗ್ಗೆ ಸಿಕ್ಕಿದ್ರು, ಸುಮಾರು ಹೊತ್ತು ಮಾತಾಡಿದೆ. ಅದೇ ನಿಮ್ಗೆ ಏನು ರೋಗ ನಿಮ್ಮ ನಶೀಬು ಎಂಥ ರೋಗ ಬರಲಿಲ್ಲ. ಇನ್ನು ಮುಂದೆ ಕೂಡ ಎಕ್ಸಸೈಸ್ ಜಾಸ್ತಿ ಮಾಡಬೇಕು, ಇಲ್ಲದ್ರೆ ರೋಗ ಬರೋ ಚಾನ್ಸಸ್. ರೋಗ ಬರೋದು ಎಂಡಾಗ ನಿಮಗೆ ಸ್ಮಶಾನದಲ್ಲಿ ಇಷ್ಟು ಹೇಳ್ತಾರೆ. ಅದಕ್ಕಿಂತ ನೀವು ಭಾರತದಾಗ ಮಾಡಿ ಹೇಳ್ತಾರೆ. ಇದು ಊರಿನವ್ರು ಮಾಡಲಿ ಬಿಡ್ತಾಯಿಲ್ಲ. ಅದು ಕೂಡ ನಮ್ಮ ಪ್ರಾಬ್ಲಮ್. ನಮ್ಮ ಇಡೀ ಕರ್ನಾಟಕ ಮತ್ತು ತುಳುನಾಡಿನವ್ರು ಬಂದ್ಬಿಡ್ತಿದ್ದಾರೆ. ಎಕ್ಸಸೈಸ್ ಮಾಡೋದಾಗುತ್ತೆ. ನೀನು ಯಾವ ಉದ್ಧಾರ ಮಾಡ್ತೀಯ? ಬೋಳಿ ಮಗನಿ ರಂಡೆ ಮಗ ನೀನು ಎಂತ ಹೇಳ್ತೀವಿ? ನೀನು ಯಾರನ್ನು ಉದ್ಧಾರ ಮಾಡ್ತೀವಿ? ಎಕ್ಸಸೈಸ್ ಯಾಕೆ ಮಾಡ್ತೀವಿ? ರೋಗ ಬಂದರೆ ಏನಾಗ್ತದೆ? ಊರಿನಲ್ಲಿ ಇರೋದ ರೋಗ ನಿಂಗೆ ಇಷ್ಟು ಜನರಿಗೆ ರೋಗ ಬರ್ತಾ ಉಂಟು. ನೀನೊಂದು ರೋಗ ತೋರಿಸು. ಆದರೆ ಎಕ್ಸಸೈಸ್ ಮಾಡಬೇಡ, ರನ್ನಿಂಗ್ ಮಾಡಬೇಡ, ಮ್ಯಾರಥಾನ್ 40 K 75 K ಮಾಡಲಿಕ್ಕೆ ಹೋಗಬೇಡ. ಮಾಡಿದ್ರೆ ಕೈ ಕಾಲು ಕತ್ತರಿಸಿ ಆಗ್ತೀವಿ ಹೇಳಿದೆ. ಅದು ನಮ್ಗೆ ಗೊತ್ತಿಲ್ಲ. ನಾನಂತೂ ಯಾವುದೇ ಒಂದು ತಪ್ಪು ಮಾಡ್ತಾಯಿಲ್ಲ. ತಪ್ಪು ಮಾಡುವವರೇ ಆರಾಮಾಗಿ ರೋಷವಾಗಿ ತಿರುಗಾಡ್ತಿದ್ದಾರೆ. ನಾನೇನು ತಪ್ಪು ಮಾಡಲಿಲ್ಲ, ಒಂದು ಕಾಲ ಎಕ್ಸಸೈಸ್ ಮಾಡ್ತಿದ್ದೆ, ರನ್ನಿಂಗ್ ಮಾಡೋದಕ್ಕೆ ನಾನು ಇದು ಮಾಡಿದ್ರೆ ನಾನು ಏನೂ ಮಾಡಲಿಕ್ಕಾಗಲಿಲ್ಲ. ಉಡುಪಿಯಲ್ಲಿ 100 ಜನ 200 ಜನ 500 ಜನ ಸೇರಿ ನನ್ನ ಗುಂಪು ಬಿಡಿ, ನಾನೇನು ಮಾಡಲಿಕ್ಕಾಗೋದಿಲ್ಲ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ನಾನು ಇದು ಪ್ರಾಬ್ಲಮಲ್ಲಿ ಕನ್ನಡದಲ್ಲಿ ಆಗಿತ್ತು. ಅದಕ್ಕೆ ನಾನು ಹೇಳ್ತೇನೆ. ಆ್ಯಕ್ಚುಲಿ ಎಕ್ಸಸೈಸ್ಗೆ ಕನ್ನಡ ಮತ್ತು ಇಲ್ಲ ಇಂಗ್ಲೀಷೂ ಇಲ್ಲ. ಕಾಲು ಮಲ್ಕೊಳ್ಳೋದು, ಕಾಲು ಸುಯಿ ಮಾಡೋದು ಆಯಿತು. ಹೊಟ್ಟೆಲ್ಲ ಕಾರಿಗೆ ಕಾಯಿತು. ಆ್ಯಂಡ್ ಹೊಟ್ಟೆನೇ ಇಲ್ಲ. ಹೀಗೆಲ್ಲ ಆಗ್ತದೆ ನಿಮಗೆ, ಹೊಟ್ಟೆನೇ ಇಲ್ಲ. तो हेलो माय फ्रेंड्स, नेक्स्ट मिलते हैं नेक्स्ट वीडियो में, आयता नेक्स्ट नोडो आयता सिगो अल्लाह बायस एंड गर्ल्स बाय.